ಸ್ನೇಹಿತರೆ, ಕಾರ್ತಿಕ ಮಾಸದಲ್ಲಿ ಅತ್ಯಂತ ಶುಭ ಪವಿತ್ರ ದಿನಗಳು 3 ದಿನಗಳಾಗುತ್ತವೆ. ಅವು ಕಾರ್ತಿಕ ಮಾಸದ ಹಿಂದಿನ 2 ದಿನಗಳು. ಅವು ಆಶ್ವಿಜ ಮಾಸ ಚತುರ್ದಶಿ ಮತ್ತು ಕೃಷ್ಣ ಅಮಾವಾಸ್ಯೆ. ಆನಂತರ ಕಾರ್ತಿಕ ಮಾಸ ಆರಂಭವಾದ ದಿನ ಪಾಡ್ಯ ದಿನ. ಈ ಆಶ್ವಿಜ ಮಾಸ ಕೃಷ್ಣ ಚತುರ್ದಶಿ ಹಿಂದಿನಿಂದ ಕೃಷ್ಣ ತ್ರಯೋದಶಿಯು ದೀಪಾವಳಿ ಆರಂಭದ ಹಿಂದಿನ ದಿನ. ಹಿಂದೆ ಒಂದು ದಿನ ಯಮದೂತರು ಯಮರಾಜನನ್ನು ಕೇಳಿದರು, ಪ್ರಭು, ಈ ದೀಪಾವಳಿಯ ಮಹೋತ್ಸವ ಕಾಲದಲ್ಲಿ ಅಥವಾ ಇತರ ಸಮಯದಲ್ಲಿ ಅಪಮೃತ್ಯು ಬರದಂತೆ ಇರಲು ಏನು ಉಪಾಯ ಎಂದು. ಯಾರು ಈ ಮಂತ್ರವನ್ನು ಉಚ್ಚರಿಸಿ ಮನೆಯ ಬಾಗಿಲು ಬಳಿ ದೀಪವನ್ನು ಹಚ್ಚಿಡುವರೋ ಅವರಿಗೆ ಅಪಮೃತ್ಯುವಿನ ಭಯವೇ ಇರುವುದಿಲ್ಲ. ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯ ಅಸ್ತ ಸಮಯದಲ್ಲಿ ತ್ರಯೋದಶಿ ಆರಂಭವಾಗಿದ್ದಲ್ಲಿ ಆ ಸಮಯದಲ್ಲಿ ದೀಪವನ್ನು ಯಮನಿಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಣ್ಣಿನ ಹಣತೆಯಲ್ಲಿ ಹಚ್ಚಬೇಕು. ಈ ದೀಪ ಮಾರನೇ ದಿನ ಅರುಣೋದಯ ಕಾಲದ ತನಕ ಉರಿಯುವಂತೆ ಹಚ್ಚಬೇಕು. ಇದರಿಂದ ಅಪಮೃತ್ಯು ಪರಿಹಾರವಾಗಲಿದೆ. ಆಕಾಶ ದೀಪ ಮತ್ತು ಯಮದೀಪ ದಾನ ಮಾಡುವ ಉದ್ದೇಶವೇನೆಂದರೆ ಗಗನ ಮಾರ್ಗದಲ್ಲಿ ಸಂಚರಿಸುವ ಪಿತೃದೇವತೆಗಳಿಗೆ ದಾರಿ ತೋರಿಸುವುದು. ದೀಪ ಬೆಳಗುವುದರಿಂದ ನಮ್ಮ ಸಂಸ್ಕೃತಿಯ ಪ್ರೋತ್ಸಾಹವೂ ಕೂಡ ಇದೆ. ಯಮರಾಜನ ಕಾರ್ಯವು ಪ್ರಾಣಹರಣ ಮಾಡುವುದಾಗಿದೆ. ಕಾಲ ಮೃತ್ಯುವು ಯಾರಿಗೂ ತಪ್ಪಿಲ್ಲ ಮತ್ತು ಅದನ್ನು ತಪ್ಪಿಸಲು ಆಗುವುದಿಲ್ಲ. ಆದರೆ ಅಕಾಲ ಮೃತ್ಯುವು ಯಾರಿಗೂ ಬರಬಾರದೆಂದು ಯಮಧರ್ಮನಿಗೆ ಕಣಕದಿಂದ ತಯಾರಿಸಿದ ಎಳ್ಳೆಣ್ಣೆಯ ದೀಪವನ್ನು ತಯಾರಿಸಿ ಸಂಜೆಯ ಹೊತ್ತಿನಲ್ಲಿ ಮನೆಯ ಹೊರಗೆ ದಕ್ಷಿಣಕ್ಕೆ ಮುಖ ಮಾಡಿಡಬೇಕು. ಇತರ ಯಾವುದೇ ದಿನದಂದು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡುವುದಿಲ್ಲ. ಈ ದಿನ ಮಾತ್ರ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು. ಈ ದೀಪವನ್ನು ಹಚ್ಚಿಡುವಾಗ ಹೇಳುವ ಮಂತ್ರವು ಮೃತ್ಯುನಾಪಾಶದಂಡಾಭ್ಯಾಂ ಕಾಲೇಜಾಂ ಶ್ಯಾಮಯ ಸಹ ತ್ರಯೋದಶ್ಯಾಂ ದೀಪದಾನ ಸೂರ್ಯಜಃ ಪ್ರಿಯದಾಂ ಮಮ. ಹಸ್ತದಲ್ಲಿ ಪಾಶದಂಡಗಳನ್ನು ಹಿಡಿದ ಸೂರ್ಯಪುತ್ರ ಯಮಧರ್ಮರಾಜನು ಶ್ಯಾಮಲಾ ದೇವಿಯೊಂದಿಗೆ ತ್ರಯೋದಶಿಯ ದೀಪದಾನದಿಂದ ಸಂತುಷ್ಟನಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಬೇಕು. ಅಂದಿನಿಂದ ಪ್ರತಿದಿನ ದೀಪವನ್ನು ಕಾರ್ತಿಕ ಮಾಸದ ಅಮಾವಾಸ್ಯೆಯವರೆಗೂ ಪ್ರಜ್ವಲಿಸಬೇಕು. ಸಾಧ್ಯವಿಲ್ಲದಿದ್ದರೆ ಬೇರೆಯವರು ಹಚ್ಚಿದ ದೀಪದ ತುದಿಯನ್ನು ತೆಗೆದು ಅಂದರೆ ಕರಿಯನ್ನು ತೆಗೆದು ದೀಪ ಆರದಂತೆ ನೋಡಿಕೊಳ್ಳಬೇಕು. ಈ ಆಚರಣೆಯ ಕುರಿತಾದ ಒಂದು ಕಥೆಯೂ ಇದೆ. ಹಿಂದೆ ಒಬ್ಬ ರಾಜಕುಮಾರನ ಜಾತಕ ರೀತ್ಯ ಅವನ ಮೃತ್ಯು ಸರ್ಪ ಕಡಿತದಿಂದ ಅವನ ವಿವಾಹವಾದ 4ನೇ ದಿನ ಸಾವು ಬರಬೇಕಿತ್ತು. ಆದರೆ ಅವನ ಪತ್ನಿ ಆ 4ನೇ ದಿನದಂದು ಅವನನ್ನು ನಿದ್ರಿಸಲು ಬಿಡಲಿಲ್ಲ. ಅವಳು ತನ್ನ ಕೊಠಡಿಯ ಹೊರಗೆ ತನ್ನೆಲ್ಲ ಆಭರಣಗಳನ್ನು ಇಟ್ಟು ಅದರ ಸುತ್ತಲೂ ಲೆಕ್ಕವಿಲ್ಲದಷ್ಟು ದೀಪದ ಹಣತೆ ಹಚ್ಚಿ ದೇವರ ನಾಮಗಳನ್ನು ಹಾಡುತ್ತಾ ಕತೆಗಳನ್ನು ಹೇಳುತ್ತಾ ರಾಜಕುಮಾರ ನಿದ್ರಿಸದಂತೆ ನೋಡಿಕೊಂಡಳು. ಅದೇ ಸಮಯದಲ್ಲಿ ಯಮಧರ್ಮನು ಹಾವಿನ ರೂಪದಲ್ಲಿ ಅಲ್ಲಿಗೆ ಬಂದಾಗ ಆ ದೀಪಗಳ ತೀವ್ರ ಪ್ರಕಾಶದ ಸಮೂಹದ ಮಧ್ಯೆ ಒಳ ಪ್ರವೇಶಿಸಲಾಗದೆ ಆಭರಣ ರಾಶಿಗಳ ಮೇಲೆ ಕುಳಿತು ಆಕೆಯ ಹಾಡು ಕೇಳುತ್ತಾ ಕುಳಿತನು. ತನ್ನ ಪತಿಯ ಪ್ರಾಣವನ್ನು ಉಳಿಸಿದಳು. ಅಂದಿನಿಂದ ಯಮದೀಪ ಎಂಬ ಹೆಸರಿನಿಂದ ದೀಪವನ್ನು ಯಮನ ದಿಕ್ಕಿನಲ್ಲಿ ಬೆಳಗುವ ಸಂಪ್ರದಾಯ ಬಂದಿದೆ. ಈ ತ್ರಯೋದಶಿ ದಿನದಂದು ಮಾಡಿದ ಈ ದೀಪದಾನದಿಂದ ಪಾಶದಂಡ ಕಾಲ ಮೃತ್ಯು ಸಹಿತನಾಗಿ ಯಮಧರ್ಮನು ಪ್ರಸನ್ನನಾಗಲಿ, ಅವುಗಳ ಭಯವನ್ನು ತಪ್ಪಿಸಿ ಮನೆಯಲ್ಲಿ ಸೌಭಾಗ್ಯ ಲಕ್ಷ್ಮಿಯು ನೆಲೆಸಲಿ ಎಂದು ಪ್ರಾರ್ಥಿಸಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.